ದೇಶಕ್ಕೆ ಕೊಟ್ಟಿರೋಂಥ ಕಾನ್ಸ್ಟಿಟ್ಯೂಷನ್ ಎಷ್ಟು ಜನ ಓದಿದ್ದಾರೆ? ವಿ ಹ್ಯಾವ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ವೋಟ್. ಹೌದಾ? ಅದೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಗೆ ಏನು ನಾವು 5 ವರ್ಷಕ್ಕೆ ಒಂದೇ ಸರ್ತಿ ಮತ ಹಾಕಿ ಆ ಜನಪ್ರತಿನಿಧಿಗಳು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಕೂಡ ಆ ಕಾನ್ಸ್ಟಿಟ್ಯೂಷನ್ ನಿಟ್ಟಿನಲ್ಲಿ ನಾವು ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಕೂಡ ಅವಕಾಶ ನಮ್ ಜನರಿಗೆ ಇದೆ. ಕ್ವೆಶ್ಚನ್ ಕೇಳಲಿಕ್ಕೆ ಕೂಡ ಆ ನಮ್ ಹಕ್ಕು ಇದೆ. ಬರೀ ವೋಟ್ ಹಾಕಿ ನೀವು ನಮ್ಗೆ ಕೊಡ್ಸಿದ್ದೀರಾ ಅಂತ ನಿಮ್ ಜವಾಬ್ದಾರಿ ಇಲ್ಲ ಅಂದ್ರೆ ನಮ್ ಹಕ್ಕು ಎಲ್ಲ ನೀವು ಶಾಸಕರು ಇಲ್ಲ ಅಂದ್ರೆ ಮಂತ್ರಿಗಳಿಗೆ ಲೋನ್ ಕೊಟ್ಟಿದ್ದೀರಾ ಆ ತರ ಇಲ್ಲ. ಸೊ ಆ ಪ್ರೊಟೆಸ್ಟ್ ಹಕ್ಕ ಏನ್ ನಮ್ದು ಇದೆ ನಾವು ಉಪಯೋಗ ಮಾಡ್ಬೇಕು ಅಂತ ನಮ್ ಎಲ್ಲರಿಗೂ ಹೋರಾಟ ನಮ್ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಅದು. I will not say the word BJP, Congress, politics, elections, they will not come out of my mouth this evening. This evening is about you. It is about what you're facing. It is about the challenges that you're dealing with every single day. ತಪ್ಪಾಗಿದೆ, ಸರಿಪಡಿಸ್ತೀವಿ, ಅದಕ್ಕೆ ಏನೇನು ಕ್ರಮಗಳು ತಗೊಳ್ತೀವಿ ಮತ್ತು ಇದನ್ನ ಆಗದೇ ನೋಡ್ಕೊಳ್ತೀವಿ. 150 ಸಲ ಕಳೆದ 10 ವರ್ಷದಲ್ಲಿ 150 ಬಾರಿ ಈ ತರ ಬೇರೆ ಬೇರೆ ವಿವಿಧ ಎಕ್ಸಾಮ್ಗಳಲ್ಲಿ ಈ ತರ ಮೋಸ ಆಗಿರುವಂಥದ್ದು ವರದಿ ಆಗಿರುವಂಥದ್ದು ನಾನು ಅಧಿಕೃತ ವರದಿಗಳು. ಸೊ ಹೊಣೆಗಾರಿಕೆ ಯಾರ್ದು ಇವತ್ತು? ನೀವು ಹೇಳಿದ್ರಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾದ್ರೆ ಮಾಡ್ತಾ ಇಲ್ಲ ಅಲ್ಲ. ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡೋದಕ್ಕೂ ನಮ್ಮ ಮುಖಂಡರುಗಳಿಗೆ ಸಮಯ ಕೊಡ್ತಾ ಇಲ್ಲ. ಆ ಮಂತ್ರಿಯವರು ನೀವು 22 ಜನ ತೀರೋಗಿದ್ದಾರೆ, ನೀವು ಹೊಣೆಗಾರಿ ತಗೊಂಡು ರಾಜೀನಾಮೆ ಕೊಡಿ, ಬೇರೆಯವ್ರನ್ನ ತಗೊಂಡು ಬನ್ನಿ, ಸರಿಪಡಿಸಿ, ಅದನ್ನು ಮಾಡಕ್ಕೆ ತಯಾರಾಗಿಲ್ಲ.